ರಾಜೇಂದ್ರ ಸರ್, ಆರ್ಟಿಕಲ್ 163 ಮತ್ತೆ 176 ಪ್ರಕಾರ ರಾಜ್ಯಪಾಲರು ಸರ್ಕಾರ ಕರೆದಿರೋ ವರ್ಷದ ಮೊದಲ ಜಂಟಿ ಅಧಿವೇಶನದಲ್ಲಿ ಭಾಗವಹಿಸಲೇಬೇಕು. ನಂಬರ್ 1. ಭಾಗವಹಿಸಿದ ಮೇಲೆ ಅವರ ಕೆಲಸಗಳೇನು? ಅದನ್ನ ಅವರು ಮಾಡಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಮಾಡಲಿಲ್ಲ ಅಂತ ಹೇಳಿದಾಗ ಅದೇ ಈಗ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು ಸಂವಿಧಾನದ ಉಲ್ಲಂಘನೆ ಆಗಿದೆ ಆರ್ಟಿಕಲ್ಸ್ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಹೇಗೆ ಅಂತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ನಿದರ್ಶನ ಏನು ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರು ಮತ್ತು ಕಾನೂನು ಸಚಿವರೇ ಹೇಳಿದಾಗೆ ಇಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಸಿದ್ಧ ಮಾಡಿಕೊಟ್ಟಂತಹ ಭಾಷಣವನ್ನು ಓದಲೇಬೇಕು ಅಂತಕ್ಕಂಥದ್ದಿದೆ. ಇಟ್ ಇಸ್ ಅ ಮ್ಯಾಂಡೇಟರಿ ಥಿಂಗ್. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಸರ್, ನಾವು ಬ್ರೇಕಲ್ಲಿ ಚರ್ಚೆ ಮಾಡ್ದಂಗೆ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣದ ಪ್ರತಿಯನ್ನು ಅವರು ಓದಲೇಬೇಕು. ಅದರ ಜೊತೆಗೆ ಅದನ್ನ ಓದ್ಲಿಲ್ಲ ಅಂದ್ರೆ ತನ್ನದೇ ಆದಂತಹ ಹೊಸ ವ್ಯಾಖ್ಯಾನ ಏನಾದ್ರು ಮಾಡಿ ಹೋಗ್ಬೋದು. ಅವ್ರು ಮಾಡಿ ಹೋಗಿದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಆ ತೀರ್ಪುಗಳಲ್ಲಿ ಶಂಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ನಂತ ತೀರ್ಪಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗವರ್ನರ್ ಈಸ್ ನಾಟ್ ಹ್ಯಾವಿಂಗ್ ಇಂಡಿವಿಜುವಲ್ ಐಡೆಂಟಿಟಿ, ಈ ಶಲ್ ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ ಅಂತಕ್ಕಂಥದ್ದೇ ಇದೆ. ವಾಟ್ ಶಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸರ್ಕಾರ ಸಿದ್ಧಪಡಿಸಿಕೊಟ್ಟಂತಹ ಭಾಷಣವನ್ನು ನೀವು ಓದಲೇಬೇಕು ಅಂತಕ್ಕಂಥದ್ದು ಆ ಒಂದು ವಿಧಿ ಹೇಳ್ತಕ್ಕಂಥದ್ದು. ನೀವು ಯಾವುದೇ ಒಂದು ವ್ಯಾಖ್ಯಾನವಾಗಲಿ ನಿಮ್ಮದೇ ಆದಂತಹ ಒಂದು ಸ್ವಂತ ಮಾತುಗಳಾಗಲಿ ನೀವು ಆ ಸಂದರ್ಭದಲ್ಲಿ ಹೇಳುವ ಹಾಗಿಲ್ಲ. ಹಾಗೆ ಮಾಡಿದರೆ ಅದು ಸಂವಿಧಾನಕ್ಕೆ ಅಪಚಾರ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, ಮೊದಲನೇದಾಗಿ ಇಲ್ಲಿ ನಾನು ಒಂದನ್ನು ನೋಡಿ, ಅಲ್ಲ ಒಂದ್ ನಿಮಿಷ ನೋಡಿ. ಸಾಮಾನ್ಯವಾಗಿ ಏನಾಗ್ತದೆ, ಈ ರೀತಿಯಾದಂಥ ಬೆಳವಣಿಗೆಗಳು ಯಾವಾಗ ಆಗ್ತದೆ ಅಂತಂದ್ರೆ, ಒಂದು ಓವರ್ ಆಲ್ ಪಿಕ್ಚರ್ ಹೇಳ್ಬಿಟ್ಟು ನನ್ನ ಐ ಗೋ ಬ್ಯಾಕ್ ಟು ದ ಪಾಯಿಂಟ್. ನೋಡಿ, ಒಂದು 7 ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ವಿಧಾನಸಭೆ ಏನಿದೆ, ವಿಧಾನಸಭೆ ಅಂದರೆ ಜಂಟಿ ಅಧಿವೇಶನವನ್ನು ಗವರ್ನರು ಅಡ್ರೆಸ್ ಮಾಡಿಲ್ಲ ಅಂದ್ರೆ 224 ಪ್ಲಸ್ ಇವ್ರದ್ದು ನಮ್ಮ MLCಗಳು ಎರಡು ಲೋಯರ್ ಹೌಸ್ ಮತ್ತೆ ಅಪ್ಪರ್ ಹೌಸ್ ಎರಡಕ್ಕೂ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನ ಇವತ್ತು ರೆಸ್ಪೆಕ್ಟ್ ಕೊಡಿಲ್ಲ ಅಂತಂದ್ರೆ ಇದು ಸಂವಿಧಾನವನ್ನ ಇವರೇನೆ ವೈಲೇಟ್ ಮಾಡಿದ್ದಾರೆ. ನಮ್ಮ ಬಿಜೆಪಿ ಮಿತ್ರರು ಹೇಳ್ತಾ ಇದ್ರು ಇಲ್ಲ ಹೇಳೋಂಗಿಲ್ಲ ಅಂತ ಹೇಳಿ. ಕ್ಲಿಯರ್ ಆಗಿದೆ, ನಮ್ಮ ಇವರು ಹೇಳಿದ್ದಾರೆ. ಶಂಶೀರ್ ಅಲ್ಲ, ಒಂದ್ ನಿಮಿಷ, ಓಕೆ, ಸೊ ಕ್ಲಿಯರ್ ಆಗಿದೆ ಏನು ಅಂತ ಹೇಳಿದ್ರೆ, ಗವರ್ನರ್ ಅವರು ಸಿ ದ ಹೈಯೆಸ್ಟ್ ಪವರ್ ಅಂದ್ರೆ ಏನು ಅಂತಂದ್ರೆ ಎಲೆಕ್ಟೆಡ್ ಗವರ್ಮೆಂಟ್ ಇರತಕ್ಕಂಥದ್ದು ಏನು ಇದು ವಿಧಾನಸಭೆ ಇದೆ ಮತ್ತೆ ವಿಧಾನ ಪರಿಷತ್ ಇದೆ. ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಇಸ್ ಹೈಯೆಸ್ಟ್ ಪವರ್ ಆಫ್ ದ ಸ್ಟೇಟ್ ಅಲ್ಲಿ. ಎಲೆಕ್ಟೆಡ್ ಅಲ್ಲ, ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ಜನರಿಂದ ಆಯ್ಕೆ ಅಂತಂದ್ರೆ ಜನರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು. ಆ ಜನರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸರ್ಕಾರವನ್ನ ಮತ್ತೆ ಏನು ವಿಧಾನಸಭೆ ಇದೆ ಅದನ್ನ ಇವತ್ತು ಕೇಂದ್ರ ಸರ್ಕಾರ ತಮ್ಮ ಟೂಲ್ಸ್ ಗಳನ್ನು ಉಪಯೋಗಿಸಿಕೊಂಡು ಗವರ್ನರ್ ಉಪಯೋಗಿಸಿಕೊಂಡು ಇವತ್ತು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಮಾಡಿದೆ ಅಂತಂದ್ರೆ ಕನ್ನಡಿಗರಿಗೆ ಮಾಡಿದಂತ ಅವಮಾನ, ವಿಧಾನಸಭೆಗೆ ಮಾಡಿರ್ತಕ್ಕಂಥ ಅವಮಾನ. ಅಂದ್ರೆ ಏನಂತ ಅರ್ಥ ಅಂದ್ರೆ ನೀವು ಎಲೆಕ್ಟೆಡ್ ಸರ್ಕಾರಕ್ಕೆ ಬೆಲೆನೇ ಕೊಡಲ್ಲ ಅಂತ ಅರ್ಥ. ಅಂದ್ರೆ ಎಲೆಕ್ಟೆಡ್ ಸರ್ಕಾರಕ್ಕೆ ಬೆಲೆ ಕೊಡಲ್ಲ ಅಂದ್ರೆ ನೀವು ಕೇವಲ ನಿಮ್ದೇ ಬೇಕಾದಂತ ಒಂದು ಮಾತನ್ನ ನೀವು ಹೋಗೋದಾದ್ರೆ ನೀವು ಗವರ್ನರ್ ಆಗಿ ಬರಬೇಕು. ಪ್ರಶ್ನೆ ಆಗುತ್ತೆ ರಾಜೇಂದ್ರ ಸರ್, ಇಲ್ಲಿ ಅವರ ಅಗತ್ಯತೆ ಏನಿತ್ತು ಹಂಗಾದ್ರೆ? ಅಲ್ಲ, ಅವರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರೋದು. ಬೇಡ, ನೀವು ಕಟ್ಕೊಳ್ಳಿ, ವಾಪಸ್ ಕಟ್ಕೊಳ್ಳಿ. ಗವರ್ನರ್ ಬೇಡ ನಾವು ಹಾಗಾದ್ರೆ ನಡ್ಸಕ್ಕಾಗಲ್ವಾ ನಾವು? ಕೇಂದ್ರ ಸರ್ಕಾರದ ಅಣತಿಯಂತೆ ಕೈಗೊಂಬೆಯಂತೆ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡ್ಕೊಳ್ಳುವಂತ ಸಂದರ್ಭದಲ್ಲಿ ಗವರ್ನರ್ ಆಗ್ಬೇಕು. ಅಂಗೀಕಾರ ಆಗ್ತಾರ ಇಲ್ವೋ ಅದು ಅಂದ್ರೆ ಈಗ ಓಕೆ ಅಂತಾರೋ ಇಲ್ವೋ ಅದು ಕೋರ್ಟಿಗೆ ಹೋಗಿ ಬಂದಿದೆ, ಇವೆಲ್ಲವೂ ಸೆಕೆಂಡ್ರಿ. ಬಟ್ ಇಂಥ ವಿಚಾರಗಳಲ್ಲಿ ಇವರ ನಡೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿರುತ್ತೆ ಅಂದಾಗ ರಾಜ್ಯ ಸರ್ಕಾರಗಳಿಗೆ ಅದೊಂದು ಅವಕಾಶ ಇದೆಯಾ? ಇವರಿಂದ ಏನೂ ಆಗ್ತಾ ಇಲ್ಲ, ಕರ್ಕಳಿ ಹೊಸಬ್ರನ್ನ ಕಳಿಸಿ ಅಂತ. ಅದಕ್ಕೂ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಇದು ಆ ರೀತಿಯಾದಂತಹ ಒಂದು ಇದಕ್ಕೆ ಬರೋದಿಲ್ಲ. ಈಗ ಜಾಯಿಂಟ್ ಸೆಷನ್ ಆನ್ ದಿ ಫಸ್ಟ್ ಡೇ ಅಂತಕ್ಕಂಥದ್ದೊಂದು ಪ್ರಶ್ನೆ ಇದೆ ಇಲ್ಲಿ. ಮೊದಲನೇ ದಿನ ಜಂಟಿ ಅಧಿವೇಶನದ ಮೊದಲನೇ ದಿನಾನು ಅವರ ಜಂಟಿ ಅಧಿವೇಶನ ಅಡ್ರೆಸ್ ಮಾಡೋದೇ ಅವರು ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಥವಾ ಬೋತ್ ದಿ ಹೌಸಸ್ ಆಫ್ ದಿ ಲೆಜಿಸ್ಲೇಚರ್ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದು ನೀವು ಮ್ಯಾಂಡೇಟರಿನೇ ಅದು. ಬರೀ ಬರೋದು ಮ್ಯಾಂಡೇಟರಿ ಅಲ್ಲ, ಬರೋದು ಮಾತ್ರ ಅಲ್ಲ, ಅವರು he has to come and he has to address. ವೆರಿ ಸಿಂಪಲ್ ಸರ್, he has to address. ಆಫೀಸಿಗೆ ನಂಗೆ ಶಿಫ್ಟ್ ಹಾಕಿದ್ದಾರೆ, ಬರ್ಲೇಬೇಕು, ಬರ್ತೀನಿ, ಬಂದಿದ್ದೀನಿ, ನಾನು ಲಾಗ್ ಔಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನಕ್ಕಾಗಲ್ಲ, ನನ್ನ ಕೆಲಸ ಹಂಗಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಸಂವಿಧಾನದ ಇನ್ನೂ ಉಲ್ಲೇಖಗಳು ನೀವು ವಿಸ್ತೃತವಾದಂತಹ ಒಂದು ಇದನ್ನು ನೋಡಿದಾಗ 176 ಮತ್ತೆ 163 ಇದೇ ಹೇಳುತ್ತೆ. ಬೈ ದಿ ಅಡ್ವೈಸ್ ಅಂಡ್ ಗೈಡೆನ್ಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅಂಡ್ ದಿ ಗವರ್ನಮೆಂಟ್ ಹಿ ಈಸ್ ಬೌಂಡ್ ಅಂಡ್ ಶೆಲ್ ಅಂತಕ್ಕಂಥ ಪದಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೆ ಬೇರೆ ದಾರಿ ಇಲ್ಲ. ಹಾಗಾದ್ರೆ ನೀವು ಈ ಸಂವಿಧಾನದಲ್ಲಿ ಈ ರೀತಿಯಾದಂಥ ಒಂದು ಆರ್ಟಿಕಲ್ 176 ಅಲ್ಲಿ ಒಂದು ದೋಷ ಇದೆ, ನ್ಯೂನತೆ ಇದೆ ಅನ್ನೋದಾದ್ರೆ ತಿದ್ದುಪಡಿ ಮಾಡ್ರಪ್ಪ.
ತಿದ್ದುಪಡಿ ಮಾಡಿ. ಯು ಹ್ಯಾವ್ ದಟ್ ಪವರ್. ನೀವು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ. ಯಾಕೆ ಈ ರೀತಿಯಾದಂತ ಒಂದು ಕಾನ್ಫ್ಲಿಕ್ಟ್ ಸೃಷ್ಟಿ ಮಾಡ್ತೀರಿ? ಕೊಲೆ ಮಾಡಿದ್ದಾರೆ, ಮಹಾತ್ಮ ಗಾಂಧಿಯ ಕೊಲೆ ಮಾಡಿದಂತ ಬಿಜೆಪಿ ಅವರು ಇವತ್ತು ಇವರು ಸಂವಿಧಾನವನ್ನು ಕೊಲೆ ಮಾಡಿದ್ದಾರೆ, ಸಂವಿಧಾನವನ್ನು ಕೊಲೆ ಮಾಡಿದ್ದಾರೆ. ಅಲ್ಲ, ಭಾಷಣ ಮಾಡಿದಾರಲ್ಲ, ಇದು ನೋಡಿ ಸಂವಿಧಾನದ ವಿಚಾರವನ್ನ ದಯವಿಟ್ಟು ಬಿಜೆಪಿ ತಿಳ್ಕೊಂಡು ಬರ್ಲಿ. ಇವತ್ತು ಸಂವಿಧಾನವನ್ನ ವಯೋಲೇಟ್ ಮಾಡಿದ್ದೀರಿ ನೀವು ಸುಮೋಟ ಕೇಸ್ ಆದ್ನ ನೀವು ಸರ್ಕಾರ ಇದನ್ನ ವಿರೋಧಿಸುತ್ತೇವೆ, ನಾವು 100% ವಿರೋಧ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನವನ್ನು ಎತ್ತಿಡಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇದೆ. ಬಗ್ಗೆ ಮಾತನಾಡುವ ಅಥವಾ ಹಕ್ಕನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಅಂತ ಇವರು ಅದೇ ಸಂವಿಧಾನಕ್ಕೆ ನೀವೆಷ್ಟು ಗೌರವ ಕೊಡ್ತಾ ಇದ್ದೀರಿ ಸರ್? ನೇರ ನಿದರ್ಶನ ಎಕ್ಸಾಂಪಲ್ ಇದಕ್ಕಿಂತ ಬೇಕಾ ಸರ್? ನೋಡಿ ಮೇಡಮ್, ನಾನು ಆಗ್ಲೇನೆ ಹೇಳ್ದೆ 176 ಸಬ್ ಕ್ಲಾಸ್ 1 ಪ್ರಕಾರ ಬಂದ್ಬಿಟ್ರೆ ಸಾಕು. ಬಂದು ಅವರು ಭಾಷಣ ಮಾಡಿದ್ದಾರೆ, ನನ್ನ ಸರ್ಕಾರ ಅಂತ ಹೇಳಿದ್ದಾರೆ, ಶುಭಾಶಯ ಕೋರಿದ್ದಾರೆ. 1975 ಶಂಶೀರ್ ಸಿಂಗ್ ವರ್ಸಸ್ ಪಂಜಾಬ್ ಅದು ಸರ್ಕಾರದ ಭಾಷಣ. ಭಾಷಣವನ್ನು ಓದಬೇಕು ಅಂತಿದೆ, ಕ್ಲಿಯರ್ ಆಗಿದೆ. ಅದನ್ನು ವೈಲೇಟ್ ಮಾಡಿರೋದ್ರಿಂದ ಇಟ್ ಇಸ್ ಎ ಕ್ಲಿಯರ್ ವೈಲೇಷನ್. ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ದಾರೆ, ರಾಜ್ಯದಲ್ಲಿ ಸೃಷ್ಟಿ ಮಾಡುವ, ರಾಜ್ಯದಲ್ಲಿ ಗಲಾಟೆಯನ್ನು ಸೃಷ್ಟಿ ಮಾಡುವ ಸರ್ಕಾರ ಮಾಡ್ತಾ ಇದೆ. ಇಂಡೈರೆಕ್ಟ್ ಆಗಿ ಕೊಡಬೇಕು, ಆಡಳಿತವನ್ನ ಸ್ತಬ್ಧಗೊಳಿಸಬೇಕು ಅನ್ನೋ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬ್ಯಾಕ್ ಡೋರ್ ಎಂಟ್ರಿಯಿಂದ ರಾಜ್ಯಪಾಲರಿಗೆ ಸೆಷನ್ ಬರಬೇಕು, ಬಂದು ಅಟೆಂಡ್ ಮಾಡಿ ಟಾಟಾ ಬಾಯ್ ಬಾಯ್ ಅಂತ ಹೇಳುವಂತದ್ದು ಮಾತ್ರನ, ಅಥವಾ ಅವರ ಆಯ್ಕೆಗೆ ನಾನು ಓದಲ್ಲ ಅನ್ನೋದು ಅವ್ರ ಆಯ್ಕೆಗೆ ಸೇರುತ್ತಾ? ಅಲ್ಲ, ಸಂವಿಧಾನದ ನಾನು ಹೇಳಿದ್ನಲ್ಲ ಮೇಡಮ್, ಆರ್ಟಿಕಲ್ 155 ನಲ್ಲಿ 176 ಸಬ್ ಕ್ಲಾಸ್ 2 ನಲ್ಲಿ ಅಲ್ಲಿ ಶೆಲ್ ಅಂತ ಇರೋದ್ರಿಂದ ಅಲ್ಲಿ ಲೆಜಿಸ್ಲೇಟಿವ್ ರೂಲ್ಸ್ ಅಲ್ಲಿ ಅದನ್ನ ಮಾಡಿದ್ದಾರೆ. ಅದು ಮ್ಯಾಂಡೇಟರಿ ಅಲ್ಲ ಅನ್ನೋದಾದ್ರೆ ಸಂವಿಧಾನವನ್ನೇ ತಿದ್ದುಪಡಿ ಅದಕ್ಕೆ ನಮ್ಮ ಹೇಳ್ದಂಗೆ ಇದಕ್ಕೆ ಅನೇಕ ವಿಸ್ತೃತ ಚರ್ಚೆಗಳಾಗಬೇಕು. ಅದು ಪಾರ್ಲಿಮೆಂಟ್ ಅಲ್ಲಿ ಆಗುತ್ತೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಲ್ಲಿ ಆಗುತ್ತೆ, ಗೊತ್ತಿಲ್ಲ. ಬಹುಶಃ ಇದು ರಾಜಕೀಯವನ್ನು ಮರೆತು ಇದ್ದ ವಿಚಾರ ಚರ್ಚೆ ಮಾಡೋದಾದ್ರೆ ಇಲ್ಲಿ ಔಪಚಾರಿಕವಾದಂತ ಬಂದು ಹೋಗುವಂತದ್ದು ಎಲ್ಲ ಒಂದ್ ಕಡೆ ಸಂವಿಧಾನಕ್ಕೆ ಅಪಚಾರ ಅಂತೇಳಿ ಕಾಂಗ್ರೆಸ್ನ ಆರೋಪ. ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ಅಟಕ್ಕೆ ಬಿದ್ದಿರುವಂತದ್ದು ವಿಚಾರ ಏನು ಅಂತಂದ್ರೆ ರಾಜ್ಯ ಸರ್ಕಾರ ಈ ಮನ್ರೇಗಾವನ್ನ ಯಾವ್ದು ವಿ.ಬಿ. ರಾಮ್ಜಿ ಅವನ್ನ ಆ ಒಂದು ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಎಲ್ಲೆಲ್ಲಿದೆ ಅಲ್ಲಿ ಇದನ್ನು ಜಾರಿ ತರಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ದೊಡ್ಡ ಅಜೆಂಡವನ್ನ ಮಾಡ್ತಾರೆ. ಈ ಉದ್ದೇಶ ಇರೋದು ನಿಮ್ಗೆ ಪ್ರಶ್ನೆ ಕೇಳ್ತೀನಿ ನೋಡಿ. ಈಗ ನೀವು MG ನರೇಗಾ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಜನತೆಗೆ, ಎಸ್ಪೆಷಲಿ ಕೂಲಿ ಕಾರ್ಮಿಕರಿಗೆ ಆಗ್ತಾ ಅನ್ಯಾಯವನ್ನ JDS ಒಪ್ಕೊಳ್ಳುತ್ತಾ? ಒಪ್ಕೊಳ್ತೀರಾ ನೀವು? ಕ್ಯಾನ್ಸಲ್ ಆಗಿಲ್ಲ, ನನ್ನ ಹಕ್ಕನ್ನ ಕಿತ್ಕೊಂಡಿದ್ದಾರೆ. ಯೋಜನೆಯನ್ನ ಸಂಪೂರ್ಣವಾಗಿ ಹಳ್ಳ ಇಡ್ಸಿಲ್ಲ. ಅಪ್ಡೇಟ್ ಆಗತ್ತಪ್ಪ, ಯೋಜನೆಯನ್ನ ಅಪ್ಡೇಟ್ ಅಲ್ಲ. ದೇಶಾದ್ಯಂತ ಪಂಚಾಯತಿ ಮಟ್ಟದ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಯಾಕೆ ಮಾಡಬೇಕು? ಒಂದು ಪಂಚಾಯತಿ ಮಟ್ಟದ ಆಕ್ಷನ್ ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಲಾಸ್ಟ್ 95,000 ಕೋಟಿ ನರೇಗಾದಲ್ಲಿ ರಾಜ್ಯ ಸರ್ಕಾರಕ್ಕೆ ಅನುದಾನ ಬಂದಿದೆ. ದೇಶದಲ್ಲಿ 1 ಲಕ್ಷ ಗ್ರಾಮ ಪಂಚಾಯತ್ಗಳಿದೆ. ಆಡಿಯೋ ಮ್ಯೂಟ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಮುಗಿಸ್ಬೇಕು ದಯವಿಟ್ಟು. ಇವತ್ತಿನ ಅಧಿವೇಶನಕ್ಕೆ ಗೆಹ್ಲೋಟ್ ಅವರು ಹಾಜರಾಗ್ತಾರಾ? ಈ ಕುತೂಹಲ ನಿನ್ನೆ ಸಂಜೆಯಿಂದಲೂ ಇತ್ತು. ಬಂದ್ರು, ಭಾಷಣವನ್ನು ಆರಂಭ ಮಾಡಿದ್ರು, ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ರು. ಇಲ್ಲಿ ತನಕ ಸೆಷನ್ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣವನ್ನ ಬಹುಶಃ ಪತ್ರಕರ್ತರನ್ನ ಹೊರತುಪಡಿಸಿ ಯಾರು ಕೂಡ ಇಷ್ಟೊಂದು ಗಮನ ಇಟ್ಟು ನೋಡ್ತಾ ಇರಲಿಲ್ಲ. ಬಂದಂಗೆ ಮಾಡಿ ನನ್ನ ಸರ್ಕಾರ ಅಂತ ಹೇಳಿದ್ರಿ, ಒಂದು ಶುಭಾಶಯವನ್ನ ಕೋರಿ ಸರ್ಕಾರ ಬರ್ಕೊಟ್ಟಂತಹ ಒಂದು ಅಕ್ಷರವನ್ನೂ ಹೇಳದೆ ಅವರದ್ದೇ ಒಂದು ವ್ಯಾಖ್ಯಾನವನ್ನ ಮಾಡಿ ಹೋಗಿರುವಂಥದ್ದು ಸಂಪೂರ್ಣವಾಗಿ ಸಂವಿಧಾನವನ್ನ ವೈಲೇಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಹಿಂದೆಲ್ಲೂ ಹಿಂಗಾಗಿರ್ಲಿಲ್ವಾ? ಆಗಿದ್ದಾವೆ. ಅವ್ರು ಮಾಡಿದ್ದಾರೆ ಅಂತ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ? ಹಾಗಾದ್ರೆ ರಾಜ್ಯಪಾಲರ ಕರ್ತವ್ಯಗಳು ಏನು? ನಾನು ಬಂದಂಗೆ ಮಾಡಿದೆ ಬಟ್ ನಾನು ಕೆಲಸ ಮಾಡಲ್ಲ ಅಂದ್ಬಿಟ್ರೆ ಆಗತ್ತಾ? ಈಗ ರಾಜ್ಯ ಸರ್ಕಾರ ಇದನ್ನ ಯಾವ ಹಂತಕ್ಕೆ ತಗೊಂಡು ಹೋಗುತ್ತೆ ಕಾದ್ ನೋಡೋಣ.